ಸಾಮಾನ್ಯವಾಗಿ ವಿದೇಶಿಗರು ಪ್ರವಾಸಿ ತಾಣಗಳನ್ನು ವೀಕ್ಷಿಸಲು ಭಾರತಕ್ಕೆ ಭೇಟಿ ನೀಡುತ್ತಿರುವುದನ್ನು ನೀವು ನೋಡಿರಬಹುದು. ಹೀಗೆ ಬಂದ ವಿದೇಶಿಗರು ಬೀಚ್ಗೆ ತಪ್ಪದೇ ಹೋಗ್ತಾರೆ. ನೀವೇನಾದರೂ ಬೀಚ್ಗೆ ಹೋಗಿದ್ರೆ ವಿದೇಶಿಗರನ್ನ ಹೆಚ್ಚಾಗಿ ತುಂಡುಡುಗೆಯಲ್ಲೇ ನೋಡಿರ್ತೀರಿ. ಆದರೆ ಇದೀಗ ವಿದೇಶಿ ಯುವಕನೊಬ್ಬ ಬೀಚ್ಗೆ ತೆರಳಿದ ಸಂದರ್ಭದಲ್ಲಿ ಭಾರತೀಯರ ಉಡುಗೆ ತೊಡುಗೆಗಳನ್ನು ನೋಡಿ ಶಾಕ್ ಆಗಿದ್ದಾನೆ. ಭಾರತೀಯರು ಯಾಕೆ ಹೀಗೆ ಎಂದು ಪ್ರಶ್ನೆ ಮಾಡಿದ್ದು ಈ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಬೀಚ್ ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟಪಡ್ತಾರೆ. ದೊಡ್ಡವರು ಕೂಡ ಮಕ್ಕಳಾಗಿ ಆಡುವ ಸ್ಥಳವಿದು. ಈ ಬೀಚ್ ನೋಡಲು ನೀವು ಬಂದರಂತೂ ಇಲ್ಲಿ ವಿದೇಶಿಗರು ತುಂಡುಡುಗೆಯಲ್ಲೇ ಅಲ್ಲಲ್ಲಿ ಕಾಣಸಿಗ್ತಾರೆ. ಆದ್ರೆ ಇದೀಗ ಸಮುದ್ರ ತೀರಕ್ಕೆ ಬಂದ ವಿದೇಶಿಗನಿಗೆ ಭಾರತೀಯರನ್ನ ಕಂಡು ಶಾಕ್ ಆಗಿದೆ. ಇಲ್ಲಿನ ಜನರು ಯಾಕೆ ಮೈತುಂಬ ಬಟ್ಟೆ ಧರಿಸಿದ್ದಾರೆ ಎನ್ನುವುದೇ ಆತನಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡಿದೆ. ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಬಳಕೆದಾರರು ಕಾಮೆಂಟ್ ಮೂಲಕ ಈತನ ಗೊಂದಲವನ್ನ ನಿವಾರಿಸುವ ಪ್ರಯತ್ನ ಮಾಡಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗಿದ್ದು, ಯುವಕನು ಈ ವಿಡಿಯೋವನ್ನ ಶೇರ್ ಮಾಡಿಕೊಂಡಿದ್ದಾನೆ. ಈ ವಿಡಿಯೋದಲ್ಲಿ ನಾನು ಭಾರತದ ಪ್ರವಾಸದ ವೇಳೆಯಲ್ಲಿ ಮೊದಲು ಬೀಚ್ ತಲುಪಿದೆ. ಆದ್ರೆ ಇಲ್ಲಿ ಯಾರೂ ಕೂಡ ಟಾಪ್ಲೆಸ್ ಆಗಿಲ್ಲ. ಇಲ್ಲಿ ಎಲ್ಲರೂ ಮೈತುಂಬ ಬಟ್ಟೆ ಧರಿಸಿದ್ದಾರೆ. ಇಲ್ಲಿ ಸರಿಸುಮಾರು 100 ಜನರಿದ್ದು 2 ಯುವಕರು ಮಾತ್ರ ಬಟ್ಟೆ ಧರಿಸಿಲ್ಲ. ಮತ್ತೆ ಎಲ್ಲರೂ ಕೂಡ ಮೈತುಂಬ ಬಟ್ಟೆಯನ್ನ ಧರಿಸಿದ್ದಾರೆ. ಯಾಕೆ ಈ ರೀತಿ ಎಂದು ನನಗೆ ಅರ್ಥವಾಗ್ತಾ ಇಲ್ಲ ಎಂದು ಹೇಳೋದನ್ನ ನೋಡಬಹುದು. ಇಲ್ಲಿ ಏನಾದರೂ ಬಟ್ಟೆ ಬಿಚ್ಚಬಾರದು ಎನ್ನುವ ರೂಲ್ಸ್ ಇದೆಯಾ ಎಂದು ಭಯದಿಂದಲೇ ಹೇಳುತ್ತಾ ಶರ್ಟ್ ತೆಗೆದಿಟ್ಟು ಸಮುದ್ರಕ್ಕೆ ಇಳಿದು ಎಂಜಾಯ್ ಮಾಡಿದ್ದಾನೆ. ಈ ವಿಡಿಯೋ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಬಳಕೆದಾರರು ಇದು ಭಾರತ, ಇಲ್ಲಿ ಯಾರೂ ತಮ್ಮ ದೇಹವನ್ನ ತೋರಿಸೋದಿಲ್ಲ ಎಂದು ಕಾಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬರು ನಮ್ಮ ಸಂಸ್ಕೃತಿ, ಸಂಪ್ರದಾಯ ಹಾಗೂ ಪರಂಪರೆ ಶ್ರೀಮಂತವಾಗಿದೆ ಎಂದಿದ್ದಾರೆ. ಇನ್ನೊಬ್ಬರು ಯಾವುದೇ ದೇಶಕ್ಕೆ ತೆರಳುವ ಮೊದಲು ಅಲ್ಲಿನ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ ಎಂದಿದ್ದಾರೆ. ಮತ್ತೋರ್ವ ವ್ಯಕ್ತಿ ನಮ್ಮ ದೇಶದಲ್ಲಿ ಸೂರ್ಯ ತುಂಬಾನೇ ಪ್ರಕಾಶಮಾನವಾಗಿರ್ತಾನೆ, ಬಿಸಿಲಿನ ಝಳ ತುಂಬಾ ಪ್ರಬಲವಾಗಿರುತ್ತದೆ ಎಂದು ಕಾಮೆಂಟ್ ಮಾಡಿದ್ದಾರೆ.